ಹತ್ರ ಬಂದಿರೋದು ನಾನು ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅನಿವಾರ್ಯ ಕಾರಣದಿಂದ ನಾನು ಮುಂದೆ ಬರಲೇಬೇಕಾಗಿ ಬಂತು. ನಾನು ಹೊಂಬಣ್ಣ ಜಗದೀಶು 93ಯಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪ್ನಿ ಶುರು ಮಾಡಿದ್ವಿ. ತುಂಬ ಚೆನ್ನಾಗಿ ನಡೀತಾ ಇತ್ತು. ಒಂದು 20 ಪ್ರಾಜೆಕ್ಟ್ ಮಾಡಿದ್ದೀವಿ. ಜಗದೀಶು ನಾನು 1987ಇಂದ ಫ್ರೆಂಡ್ಸು. ನಾವೆಲ್ಲ ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ಲು 3 ಚೇರು. ಆ ಥರ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ವ್ಯಾಪಾರದಲ್ಲಿ ಇದ್ದೇ ಇರುತ್ತೆ. ಯಾವುದೋ ಕಾರಣಗಳಿಂದ 2020ಇಂದ ಕೋವಿಡ್ ಬಂದಾಗಿಂದ ಜಗದೀಶ್ ಅವರು ಸ್ವಲ್ಪ ಆಫೀಸಿಗೆ ಬರೋದು ಕಮ್ಮಿ ಆಯಿತು. ವ್ಯಾಪಾರದಲ್ಲೂ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು. ನಾವೆಲ್ಲ ನಡ್ಸ್ಕೊಂಡು ಹೋಗ್ತಾನೆ ಇದ್ವಿ. ಏನು ಮಾಡಿದ್ರು ಜಗದೀಶ್ ಅವರು ಅಷ್ಟಾಗಿ ಬರ್ತಾ ಇರಲಿಲ್ಲ ಆಫೀಸಿಗೆ. ನಾವು ನಡ್ಸ್ಕೊಂಡು ಹೋಗ್ತಿದ್ದೀವಿ. ರಿಜಿಸ್ಟ್ರೇಷನ್ ಟೈಮಿಗೆ ಬರೋನು ಬಾರಪ್ಪ ಅಂತ ಕರಿತಿದ್ವಿ. ಬರ್ತಿದ್ದ. ಸ್ವಲ್ಪ ಮಾನಸಿಕವಾಗಿ ಈ ವಾಸ್ ನಾಟ್ ಮಚ್ ಕಂಫರ್ಟಬಲ್. ಅಂದರೂ ಕೂಡ ನಮ್ಮ ಜೊತೆ ಆರಾಮಾಗೇ ಇರ್ತಿದ್ದ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದು ಏನಾಯಿತು, ಯಾಟ್ ಲಾಟ್ ಆಫ್ ಅದರ್ ಕಾಂಪ್ಲಿಕೇಶನ್ಸ್, ಅದು ನಮ್ಗೆ ಗೊತ್ತಿಲ್ಲ. ಅವನು ಅನ್ಫಾರ್ಚುನೇಟ್. ನಮಗೆ ಹೆಂಗಿದ್ವಿ ನಾವು ಅಂದರೆ ಅಣ್ಣ ಹೆಚ್ಚಾಗಿದ್ವಿ. ಅವನು ಮದುವೆ ಮಾಡ್ಕೋಬೇಕಾದ್ರೂ ನಾವು ಜೊತೆಗೆ ಹೋಗಿ ಹೆಣ್ಣು ನೋಡಿದ್ದು. ಅವಾಗಿಂದ ನಾವು ಜೊತೆಗಿದ್ದೀವಿ. ಅವನು ಏನೇನು ಆಸ್ತಿ ಸಂಪಾದನೆ ಮಾಡಿದಾನೆ ನಾವು 3 ಜನ ಕಷ್ಟಪಟ್ಟು ದುಡ್ದೇ ಮಾಡಿರೋದು. ಯಾರಿಂದಲೂ ಆಗಲಿಲ್ಲ. ನಾವು 3 ಜನ ನಿಂತ್ಕೊಂಡೇ ಮಾಡಿರೋದು. ಸೌಂದರ್ಯ ಕನ್ಸ್ಟ್ರಕ್ಷನ್ನು, ಕ್ಯಾನೋಪಿ ಹೋಮ್ಸು, ರುದ್ರಾ ಇನ್ವೆಸ್ಟ್ಮೆಂಟ್ಸು, 3 ಕಂಪನಿನೂ ನಮ್ಮದೇ. 3 ಜನಕ್ಕೂ ಈಕ್ವಲ್ ಶೇರ್ ಇದೆ. ಅನ್ಫಾರ್ಚುನೇಟ್ ಅವ್ನಿಗೇನು ಪ್ರಾಬ್ಲಮ್ಸ್ ಇತ್ತು, ಅವ್ನ ಪರ್ಸನಲ್ ಪ್ರಾಬ್ಲಮ್ಸಿಂದ ಇಟ್ ವಾಸ್ ನಥಿಂಗ್ ಲೈಕ್ ಇಟ್ ವಾಸ್ ನೋ ಮೋರ್. ನಮ್ಮ ಜೊತೆ ಇಲ್ಲ. ಅವನು ನಮ್ಗೆ ದುಃಖ ಆಗುತ್ತೆ. ಅವ್ನು ತೀರ್ಕೊಂಡಾಗ ಪೋಸ್ಟ್ ಮಾರ್ಟಮ್ನಲ್ಲೂ ನಾವಿಬ್ಬರು ನಿಂತಿದ್ವಿ. ಮಣ್ಣು ಮಾಡ್ಬೇಕಾದ್ರೂ ಜೊತೆಗಿದ್ವಿ. ಮನೇಲಿ ಬಾಡಿ ತಂದಾಗಲೂ ನೀವೆಲ್ಲ ಯಾರು ನೋಡಿರ್ಬೋದು, ನನ್ನ ಜೊತೆಗೇ ಇದ್ವಿ. ಆಮೇಲೆ ಒಂದು ಸೌಂದರ್ಯ ಕನ್ಸ್ಟ್ರಕ್ಷನ್ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ರೀ ವ್ಯಾಪಾರದಲ್ಲಿ. ಆ ವ್ಯಾಪಾರದಲ್ಲಿ ಸ್ವಲ್ಪ ಕಮ್ಮಿ ಆದಾಗ ಅವರು ರೇಖಾ ಅವ್ರು ಏನು ಮಾಡಿದ್ರು, ದಟ್ ಈಸ್ ಕಾಲ್ಡ್ ಜಗದೀಶ್ ವೈಫ್. ಜಗದೀಶಲ್ಲಿ ಹೆಸರಲ್ಲಿರೋ ಪ್ರಾಪರ್ಟಿ ಎಲ್ಲ 2020 ಎಲ್ಲ ಆ MNSಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಬ್ಯಾಂಕಲ್ಲಿ ಸಾಲ ಇದ್ರೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದರೆ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ನಾಳೆ ಏನಾರ ಲಾಸ್ ಆದರೆ ಎಲ್ಲಿಂದ ತಂದುಕೊಡೋದು, ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಜಗದೀಶ್ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇರಲಿಲ್ಲ. ಹಿ ವಾಸ್ ಟೋಟಲಿ ಶೇಕ್ ಆಗಿದ್ದ. ನಾವು ಬೇರೆ ಹೇಳ್ತಾ ಇದ್ವಿ, ಏನಾಗಲ್ಲ ಬರ ಇನ್ನು 4 ಪ್ರಾಪರ್ಟಿ ಮಾಡೋಣ ಅಂತ. ಯಾಕಂದರೆ ನಾವೆಲ್ಲ ಏನು ಇದ್ರೆ ಬಂದವರು. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು, ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನು, ಅದು ನಮ್ಗೆ ಗೊತ್ತಿಲ್ಲ. ಅವ್ನು ನಮ್ಮ ಜೊತೆ ಇಲ್ಲ. ಆಯ್ತು, ನಾವೇ ಹೋಗಿದ್ವಿ. ಪೋಸ್ಟ್ ಮಾರ್ಟಮ್ಗೂ ಹೋದ್ವಿ. ನಾವೇ ನಿಂತಿದ್ವಿ. ಅವ್ರ ಮನೆಯವ್ರು ಯಾರೂ ಇರಲಿಲ್ಲ. ನಾವಿಬ್ಬರು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮನೆಗೆ ಕರ್ಕೊಂಡ್ಬಂದು ಅಲ್ಲಿ ಮಣ್ಣು ಮಾಡೋ ತನಕ ಜೊತೆಗಿದ್ವಿ. ಆಮೇಲೆ ಒಂದು ಏಪ್ರಿಲ್ ಅಲ್ಲಲ್ಲ, ಒಂದು ನಿಮಿಷ ಡೇಟ್ ಇದೆ, ಅಲ್ಲ, ಮೇ 11ನೇ ತಾರೀಕು ರೇಖಾ ಅವರು ನಮಗೆ ಒಂದು ಹೋಟ್ಲ್ ಕರೀತಾರೆ. ನೋಡಿ, ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ನೀವೆಲ್ಲರೂ ಏನೇನು ಹೇಳ್ತೀರೋ ನಾನು ಬರ್ಕೊಟ್ಬಿಡ್ತೀನಿ, ಇಬ್ಬರಿಗೂ 10 ಕೋಟಿ ಕೊಡು ಅಂತ ಕೇಳಿದ್ರು. ನಾವು ಯಾವ ಕಾರಣಕ್ಕೂ ಎಲ್ಲಿಂದ ಕೊಡೋಣ 10 ಕೋಟಿ? ಎಲ್ಲಾರ್ದು ಲಾಸಲ್ಲಿದೆ. ನಮ್ಮ ಆಸ್ತಿಗಳು ಅರದಲ್ಲಿದೆ. ವ್ಯಾಪಾರ ಮಾಡಿದ್ರೇ ತಾನೇ ಕವರ್ ಮಾಡೋಕ್ಕಾಗೋದು. ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಅವರು ಆಮೇಲೆ ಅದು ಒಂದು ಮೇ 18th 22nd ಏನೋ ಒಂದು ಡೆತ್ ನೋಟ್ ಸಿಕ್ತು ಅಂತ ಹೇಳಿ FIR ಮಾಡಿದ್ರು ನಮ್ಮ ಮೇಲೆ. ಅದು ಯಾತಕ್ಕೆ FIR ಮಾಡಿದ್ರು ಏನು ನಮಗೂ ಗೊತ್ತಿಲ್ಲ. ಪೊಲೀಸವರು ನಮಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು. ಕಾನೂನು ಪ್ರಕಾರ ಏನೇನಿದೆ ಎಲ್ಲ ನಡೀತು. ಇವತ್ತು ಹೈಕೋರ್ಟಲ್ಲಿ ನಮಗೆ ಸ್ಕ್ವಾಶ್ ಮಾಡಿದ್ದಾರೆ. ನಾವು ನಿಮಗೆ ಹೇಳ್ತಾ ಇರೋದು ಒಂದೇ ಒಂದು, ಅವರು 22ನೇ ತಾರೀಕು ರಾತ್ರಿ 10 ಗಂಟೆಗೂ FIR ಮಾಡಿದ್ದಾರೆ. 24ನೇ ತಾರೀಕು ಪ್ರೆಸ್ ಮುಂದೆ ಬಂದ್ಬಿಟ್ಟು ಕರೆದು ನನ್ನ ಏಕವಚನದಲ್ಲಿ ಮಾತಾಡಿಸಿ ಅವನಿಂದನೇ ಕಾರಣ, ಅವನೇ ಸಾಯಿಸ್ತಾ, ಅವನಿಂದನೇ ಅಂತ ಹೇಳಿದ್ದಾರೆ. ನಿಮಗೆ ಯಾವುದೋ ಒಂದು ದಾಖಲೆ ಕೊಟ್ಟಿಲ್ಲ. 60 ಕೋಟಿ ಲಾಸ್ ಆಯಿತು, 20 ಕೋಟಿ ಸುರೇಶ್ ಅಕೌಂಟಿಗೆ ಹೋಯಿತು. ಎಸ್, ಸುರೇಶ್ ಅಕೌಂಟು 20 100 ಕೋಟಿ ಹೋಗಿರುತ್ತೆ. ನಾವು ಅವರು ಜೊತೆಗೂ ಬೆಳೆದಿರೋದು. ನನ್ನ ದುಡ್ಡು ಅವನಿಗೋಗಿರುತ್ತೆ, ಅವನ ದುಡ್ಡು ನನಗೆ ಬಂದಿರುತ್ತೆ. ಆ್ಯಸ್ ಆನ್ 22 ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ. ಅವನೇ ನಮ್ಗೆ 1 ಕೋಟಿ ಚಿಲ್ಲರೆ ಕೊಡಬೇಕು ಅಂತ. ನಮ್ಮದು ಒಂದು ವ್ಯಾಪಾರ ಜೊತೆಗೆ ಕೊಟ್ಟು ಬೆಳೆದಿದ್ದು ನಾವು. ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, 22ನೇ ತಾರೀಕು ರಾತ್ರಿ FIR ಮಾಡಿ 24ನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು,
ನನಗೆ ನಿರ್ನಾಮ ಮಾಡಬೇಕು ಅಂತ ಹೇಳಿ ಮಾಡೋದು. ಅದು ಒಂದು ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತೈತೆ. ಕೇವಲವಾಗಿ ಮಾತಾಡೋದು. ಅವನ ಮಗ ಇದ್ದಾನೆ, ಸ್ನೇಹಿತು, ನನ್ನಿಂದ ಅವನಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ. ಹೆಂಗ್ ಸರ್ ಲೈಫ್ ಥ್ರೆಟ್ ಇರುತ್ತೆ? ಹಿಂದೆ ಒಂದು ಕಾರು ಮುಂದೆ ಒಂದು ಕಾರ್ ಹಾಕೊಂಡು ಹೋಗೋರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನ ಪೊಲೀಸವ್ರು ಕೇಳಿದ್ರೆ ಏನು ದಾಖಲೆ ಕೊಡ್ತಾ ಇಲ್ಲ. ಇರ್ಲಿ ಸರ್, ನಡೆದೋಯ್ತು, ಇಷ್ಟೇ ನಾವು ಕೇಳ್ತಾ ಇರೋದು. ಇವತ್ತು ನಮಗೆ ಮಕ್ಕಳು ಖುಷಿ ಪಡೆದಿದ್ದಾರೆ. ನಾವು 22 ದಿನ ಬೇಲ್ ತಗೊಳ್ಳೋದಕ್ಕೆ ಅಷ್ಟೆಲ್ಲ ಇಷ್ಟು ಕಷ್ಟಪಟ್ವಿ. ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದ್ರು ಅಂತ. ಕಾನೂನಿಗೆ ನಾವು ಬಗ್ಲೇಬೇಕು. ನಮ್ಮ ಕಾನೂನಲ್ಲಿ ನಂಬಿಕೆ ಇದೆ, ಪೊಲೀಸವ್ರ ಮೇಲೆ ನಂಬಿಕೆ ಇದೆ. ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಾಯ್ತು. ಇವತ್ತು ಅದು ಏನಿದೆ ಅನ್ನೋದು ಸ್ಕ್ವಾಶ್ ಆಗಿದೆ, FIR ಸ್ಕ್ವಾಶ್ ಆಗಿದೆ. ಅಷ್ಟೇ ಸರ್ ನಾನು ಹೇಳಕ್ ಬಂದಿರೋದು. ಜಗದೀಶು ಚಿನ್ನದಂತವನು, ನಮಗೂ ಅವನಿಗೂ ಯಾವ ಥರನೂ ತಕರಾರಿಲ್ಲ. ಅವನು ಬದುಕಿರೋ ದಿನಾನು ನಮ್ಗೆ ದಿನ ಫೋನ್ ಮಾಡೋನು. ನಮ್ಮ ಮಗಳ ಮದುವೆಗೆ, ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರೆದಿದ್ದಾನೆ. ಅವನ ಬರ್ಡೇಗೆ ಹೋಗಿದ್ದೀವಿ ನಾವು ಅವನು ದಿನಕ್ಕೆ ಏನಿಲ್ಲ ಅಂದ್ರೆ 5 ಅವರ್ ಜೊತೆಗಿರ್ತಾ ಇದ್ವಿ. 2020 ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ ದೇವ್ರಿಗೆ ಗೊತ್ತು. ಬಟ್ ಅವನು ತುಂಬ ಡಿಪ್ರೆಷನಲ್ಲಿ ಇದ್ದ. ಲಾಸ್ಟಲ್ಲಿ ಅವನ ತಂದೆ ಮನೇನ ಹರಾಜು ಬಂತು. ಅವಾಗಲೇ ಯಾರೂ ದುಡ್ಡು ಕಟ್ಟಿಲ್ಲ. ಅವ್ನು ತೀರೋದ್ಮೇಲೆ ಅವ್ರ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ. ನಾವು ಯಾರ ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್. ನನಗೆ TV ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿ ಅಂತ ಮಾಡಿದ್ರು. ಯಾವ ಕಾರಣನೂ ಕೊಡ್ದಿರ ಮಾಡಿದ್ದಾರೆ. ನಾವು ಕಣ್ಣಲ್ಲಿ ನೀರು ಬಂತು ನಮಗೆ. ಏನು ದಾಖಲೆ, ಒಂದು ದಾಖಲೆನೂ ಕೊಟ್ಟಿಲ್ಲ ನಿಮಗೆ. ನೀವೆಲ್ಲ ಚಾನಲ್ ಅವರು ತೋರಿಸಿದ್ರು A1 A2 ಅಂದ್ಬಿಟ್ಟು ನಂದು ಯಾವ್ದೋ ಫೋಟೋ ತೆಗೆದು ಹಾಕಿದ್ರು. ನಮ್ಮ ಮರ್ಯಾದೆಗೆ ಸರ್, ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋ ನಮ್ಮ ತಂದೆನೂ ಪ್ರೆಸ್ ಕರೆಸ್ಪಾಂಡೆಂಟು. ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್. ಎಲ್ಲೋದ್ರು ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ. ಇವಾಗ ನನ್ನ ಮಗನ ಮದುವೆ ಮಾಡಬೇಕು, ಎಲ್ಲ ನಾವು ಹೋದ್ರೆ ನೀನೇನು ಮೋಸ ಮಾಡ್ಬಿಟ್ಟಿದ್ಯಾ, ದುಡ್ಡು ಮಾಡ್ಬಿಟ್ಟಿದ್ಯಾ ಅಂತಾರೆ. ಎಲ್ಲಿದೆ ಸರ್ ದಾಖಲೆ? ಅಷ್ಟೇ ಸರ್, ನಾನು ಹೇಳಿದಿಷ್ಟೇ. ನಾವು ಕ್ಲೀನ್ ಆಗಿದ್ದೀವಿ. ಹೈಕೋರ್ಟಿಂದ ನನಗೆ ತೀರ್ಮಾನ ಆಗಿದೆ. ನಮಗೂ ಜಗದೀಶ್ ಸಾವು ಯಾವ ಥರನೂ ಸಂಬಂಧ ಇಲ್ಲ. ಆಮೇಲೆ ಹಣದ ವಿಚಾರವಾಗಲಿ, ಜಗದೀಶ್ ನಾವೇನ ಮೋಸ ಮಾಡೋಂಥವ್ನಲ್ಲ. ಜಗದೀಶು ಟೈಗರ್ ಇದ್ದಂಗೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಜಗದೀಶ್ ಹೆಂಗೆ ಅಂತ. ಯಾರನ್ನು ಚಿಕ್ಕ ಪುಟ್ಟ ಮಗು ಅಲ್ಲ. ಅವನ ಹತ್ರ ಹೇಳಿ ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡ್ಬಿಟ್ಟು ಎದುರಿಸೋಕ್ಕೆ ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ, ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಏನು ವಿಡಿಯೋ ಇಟ್ಕೊಂಡು ಎದುರಿಸೋಕ್ಕಾಗತ್ತೆ ಸರ್? ಅವನು ಇಸ್ ನಾಟ್ ಎ ಸ್ಕಿಡ್. ಇನ್ ಕಾಲದಲ್ಲಿ ಮಗು ಕೈಲಿ ಒಂದು ಚಾಕ್ಲೇಟ್ ಕಿತ್ಕೊಂಡು ಜೋರಾಗಿ ಕೂಗ್ಕೊಡುತ್ತೆ ಅಂತಂದ್ರೆ ನಾವು ಅವ್ನು ಮೋಸ ಮಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಈ ಸದ್ಯಕ್ಕೆ ಸರ್ ನೆಕ್ಸ್ಟು ಅವರು ಒಂದು FIR ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ಒಂದು 20 ಕಂಟೆಂಟ್ಸ್ ಹಾಕಿದ್ದಾರೆ. 506 ಹಾಕಿದ್ದಾರೆ. ನಾನು ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ, ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ಎದುರಿಸ್ತಾ ಇದ್ದೆ, ಜಗದೀಶಿಗೆ ನಾನು ಮೋಸ ಮಾಡ್ತಿದ್ದೆ ಅಂತ. ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡು ಅವ್ನು ಕಂಪ್ಲೇಂಟ್ ಕೊಡಬೇಕು ಹೊರತು ಅವ್ನು ತೀರೋದ್ಮೇಲೆ ಅವ್ರ ವೈಫು ಅದು 40 ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 38 ದಿನ ಆದ್ಮೇಲೆ. ಇವಾಗ ಕೋರ್ಟ್ ಅದನ್ನ ಏನು ಹೇಳ್ತು, ಇದ್ರಲ್ಲಿ ನಿಮ್ದು ಏನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿದೆ. ನೀವು ಅದಕ್ಕೆ ನೀವು ಈಗ ಕೋರ್ಟ್ ಇದರಲ್ಲಿ ತೀರ್ಪು ಕೊಡ್ತಾರೆ. ಈಗ ಅವ್ರು ಹೇಳಿರೋದಕ್ಕೆ ನೀವು ನಿಮ್ದು ಏನು ಡಿಮ್ಯಾಂಡ್? ಈಗ ಅವರ ಆ FIR ದಾಖಲಿಸಿದ್ರು ಅನ್ನೋದಕ್ಕೆ ನೀವೀಗ ಏನ್ ಡಿಮ್ಯಾಂಡ್ ಮಾಡ್ತಾರೆ ಸರ್? ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಸರ್. ಡಿಫಾರ್ಮೇಷನ್ ಕೇಸ್ 100% ಹಾಕ್ತೀವಿ ಸರ್. ಯಾಕಂದ್ರೆ ನಮಗೂ ಮಾರ್ಕೆಟ್ ಅಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪನಿ ನಡೆಸ್ತಾ ಇದ್ದೀನಿ. ನನ್ನ ಮಗಂದು 4 ವ್ಯಾಪಾರ ಇದೆ. ಎಲ್ಲಾ ವ್ಯಾಪಾರಕ್ಕೂ ನಮ್ಗೆ ಅಡಚಣೆ ಆಗಿದೆ. 100% ಡಿಫಾರ್ಮೇಷನ್ ಕೇಸ್ ಹಾಕ್ತೀವಿ ಸರ್. 100% ನನಗೆ ಯಾವ ಹೋಟ್ಲು ಅಂತ ಹೇಳ್ತೀನಿ ಸರ್. ನೋಡಿ ಸರ್, RG ಕನ್ವೆನ್ಷನ್ ಹಾಲ್ ಅಲ್ಲಿ ನಾನು FIR ಅಲ್ಲೂ ಕೊಟ್ಟಿದ್ದೀನಿ. 11ನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಬ್ಬನಿಗೆ 10 ಕೋಟಿ ಕೊಡು ಅಂತ ಕೇಳಿದ್ರು. ಅವತ್ತು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ಗಳೆಲ್ಲ ಕಿತ್ಬಿಟ್ಟು ಹೊರಗಡೆ ಕಳಿಸಿದ್ರು. ರೇಖಾ ಅವರು ಏನು ಕೇಳಿದ್ರು ಅಂದ್ರೆ, ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ, ನಾನೆಲ್ಲ ಸೈನ್ ಹಾಕಿ ಕೊಟ್ಬಿಡ್ತೀನಿ, ನೀವು ನಮ್ಗೆ ಕೊಟ್ಬಿಡಿ ದುಡ್ಡು, ನಾವೆಲ್ಲ ಸೈನ್ ಹಾಕ್ಬಿಡ್ತೀನಿ. ಇವಾಗ ನಮ್ದು ಎಷ್ಟು ಪ್ರಾಪರ್ಟಿಗಳಿದೆ ಸರ್, ಸೇಲ್ ಮಾಡಬೇಕು, ಒಂದು ಬ್ಯಾಂಕ್ ಆಕ್ಷನ್ ಬಂದಿದೆ, ಎಲ್ಲ ಕಂಪ್ನಿ ಮೇಲೆ 108 ಇರುತ್ತೆ. ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ. ಹೌದು ಸರ್, ಜಗದೀಶ್ ಅವ್ರ ಡೆತ್ ಆದ ಸರ್. ಜಗದೀಶ್ ಅವರು ಬದುಕಿರೋ ತನಕ ನಮ್ಮ ಮೇಲಾಗ್ಲಿ ಒಂದು ಅಲಿಗೇಷನ್ ಇಲ್ಲ. ನಾವು ಅಣ್ತಮ್ಮಂದಿರ್ಕಿಂತ ಹೆಚ್ಚಾಗಿದ್ವಿ. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್,
ನಮಗೊಂದು ಫ್ಯಾಮಿಲಿ ಇದೆ ನೋಡಿ. ಯಾರು ಏನು ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್. ಪಾರ್ಟ್ನರ್ಶಿಪ್ ಅಲ್ಲಿ 3 ಜನ ಮಾಡಿದ್ವಿ. ಹೌದು ಸರ್. 2020 ಅವರು ರಿಜಿಸ್ಟರ್ ಮಾಡ್ಕೊಂಡು ಬೇಕು. ಹೌದು ಸರ್. ಈ ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ರಿಜಿಸ್ಟರ್ ಹೇಗಾಗುತ್ತೆ? ಇಂಡಿವಿಜುವಲ್ ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್, ನಮ್ಮ ಪ್ರಾಪರ್ಟಿ ಅಲ್ಲ ಸರ್. ಜಗದೀಶ್ನ ಏನೂ ಇಲ್ಲದೆ ಮಾಡಿಬಿಟ್ಟಿದ್ರು. ನಾನು ದಾಖಲೆ ಕೊಡ್ತೀನಿ ಸರ್. ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್. ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ 93, 94 ನಮ್ಗೆ ಯಾರಿಗೂ ಮದುವೆನೇ ಆಗಿರಲಿಲ್ಲ. ಯಾರು ಫಸ್ಟ್ ಹೆಣ್ಮಗು ಹುಟ್ಟತ್ತೋ ಅವರು ಸೌಂದರ್ಯ ಹೆಸರು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಫಸ್ಟ್ ನನಗೆ ಮದುವೆ ಆಯಿತು, ನನ್ನ ಮಗ ಹುಟ್ಟ. ಇವ್ರಿಗೆ ಮದುವೆ ಆಯಿತು, ಆಮೇಲೆ ಜಗದೀಶಿಗೆ ಮದುವೆ ಆಯಿತು. ಜಗದೀಶಿಗೆ ಮದುವೆ ಆದ್ಮೇಲೆ ಮಗಳು ಹುಟ್ಟಿದ್ಮೇಲೆ ಸೌಂದರ್ಯ ಅಂತ ಹೆಸರಿಟ್ಟ. ಎಲ್ಲರೂ ಏನು ಹೇಳ್ಕೊಂಡ್ ಬರ್ತಾರೆ, ಸೌಂದರ್ಯ ಕನ್ಸ್ಟ್ರಕ್ಷನ್ ನಂದೇ, ನಾನು ಮಾಡಿದ್ದು ಮಗಳಿಂದ ಅಂತ. ನೋ ದಟ್ ಇಸ್ ನಾಟ್, ಅದಲ್ಲ ಸತ್ಯ. 93, 94 ಅಲ್ಲಿ ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಸರ್. ನಾವು 3 ಜನ, ಜಗದೀಶು ಇದರ ಪಾತ್ರ, ನಾವು 3 ಜನ ಸೇರ್ಕೊಂಡು ಸೌಂದರ್ಯ ಮಾಡಿದಾಗ ಯಾರಿಗೂ ಮದುವೆ ಇರಲಿಲ್ಲ. ಯಾರು ಫಸ್ಟ್ ಹೆಣ್ಮಗು ಹುಟ್ಟುತ್ತೋ ಅವ್ರು ಮಾಡಬೇಕು ಅಂತ ಅನ್ಕೊಂಡಿದ್ದು ಸರ್. ಜಗದೀಶು ಚಿನ್ನ ಸರ್, ಇವತ್ತು ಹೇಳ್ತೀವಿ. ಇನ್ನು 10 ವರ್ಷ ಅಲ್ಲ, 100 ವರ್ಷ ಬಿಟ್ಟರು ಹೇಳ್ತೀವಿ. ನಮಗೂ ಅವ್ರಿಗೂ ಏನು ತಕರಾರು ಇಲ್ಲ ಸರ್. ಡ್ಯಾಮೇಜ್ ಒಂದೇ ಇಲ್ಲ ಸರ್. ಇವಾಗ ನೀವುಗಳು ನನ್ನ ಸಪೋರ್ಟ್ ಮಾಡಬೇಕು, ನಾವೇನು ಕೇಳಲ್ಲ ಸರ್. ನಮಗೆ ನೀವು ಜನಕ್ಕೆ 4 ಜನಕ್ಕೆ ತೋರಿಸಿ ಏನಾಗಿದೆ ಅನ್ನೋದು ತೋರಿಸಿ ಸರ್. ನನಗೆ ಹೆಂಗೆ ತೋರಿಸಿದ್ರಿ, ಅವ್ರು ಏನೂ ದಾಖಲೆ ಇಲ್ದಿರಾ ಅಳ್ತಾ ಕೂತ್ಕೊಂಡು ನಿಮ್ಮ ಪ್ರೆಸ್ ಅವ್ರಿಗೆ ಕೇಳಿದ್ರು, ಏನ್ರಿ ಸ್ನೇಹಿತರಿಗೆ ಏನಪ್ಪ ನೀವು ಏನ್ ಎದುರಿಸಿದ್ರು, ಏನ್ ದಾಖಲೆ ಇದೆ ಅಂದ್ರೆ ಎದೊಡ್ಡೋದ್ರು. ನಾನು ಸುಸ್ತಾಗ್ತೀನಿ ಅಂತ ಎದೊಡ್ಡೋದ್ರು. ಎಸ್ ಮೇಡಮ್, ಕೋರ್ಟ್ ಇಂದ ತೀರ್ಮಾನ ಆಗೋ ತನಕ ನಾವು ಮುಂದೆ ಬರಂಗಿಲ್ಲ ಮೇಡಮ್. ಕೋರ್ಟ್ ಅಲ್ಲಿ ಕೇಸ್ ನಡೀತಾರೆ ಯಾಕಂದ್ರೆ ನಾನು ಏನಂತ ಮಾತಾಡ್ಲಿ? ಇಟ್ ಇಸ್ ರಾಂಗ್ ಆನ್ ಮೈ ಪಾರ್ಟ್ ಸರ್. ಬೆದರಿಕೆ ಹಾಕಿಲ್ಲ ಸರ್, ಡಿಮ್ಯಾಂಡ್ ಮಾಡಿದ್ರು. ನಾವು ಹೇಳಿದ್ವಿ ಕೊಡಲ್ಲ. ನಾವು ಏನ್ ಮಾಡ್ತೀರಾ, ಕೊಡಲ್ಲ ಅಂತಾನೆ ಹೇಳಿದ್ವಿ. ಎಲ್ಲಿಂದ ದುಡ್ತಾರಣ್ಣ ಸರ್ 10 ಕೋಟಿ ಸರ್? ನಾನು FIR ಆದ್ಮೇಲೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ, ದಾಖಲೆಗಳು ಕೊಟ್ಟಿದ್ದೀನಿ, CCTV ತಗೊಳ್ಳಿ ಅಂತ ಕೊಟ್ಟಿದ್ದೀನಿ ನಾನು. ಇಲ್ಲ ಸರ್, ಅವ್ರ ಹತ್ರ ಯಾವ ಕಾರಣಕ್ಕೂ ಮಾತುಕತೆ ಆಗಿಲ್ಲ ಸರ್. ನಾನೇನ್ ಕೇಸ್ ಮಾಡಿಲ್ಲ ಸರ್. ಸರ್ ಅವ್ರು ಮಾಡಿರ್ಬೋದು ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ಸರ್ ಡೆತ್ ನೋಟ್ ನಾನು ನೋಡಿಲ್ಲ. ಯಾಕಂದ್ರೆ ತುಂಬಾ ಡಿಲೇ ಸಿಕ್ಕಿರೋದು, ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅದ್ರ ಬಗ್ಗೆ ಅನುಮಾನ ಇದೆಯಾ ನಿಮ್ಗೆ ಆ ಡೆತ್ ನೋಟ್ ಬಗ್ಗೆ? ಇಲ್ಲ ಸರ್, ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಡೆತ್ ನೋಟ್ ನಾನು ನೋಡಿಲ್ಲ. ಡೆತ್ ನೋಟ್ ನಿಮ್ಮ ಹೆಸರಿದೆ ಅಂತ ಹೇಳ್ತಾರೆ ಸರ್. ಹೇಳ್ತಾರೆ, ಬಟ್ ಕಾನೂನಲ್ಲಿ ಹೇಳಿದ್ರೆ ಕಾನೂನು ಪ್ರಕಾರ ನಮ್ದು ನಡಿಬೇಕಾಗಿತ್ತಲ್ಲ ಸರ್. ಏನು ಬರ್ದಿಲ್ಲಲ್ಲ. ಡೆತ್ ನೋಟ್ ಅಲ್ಲಿ ನಾನು ನೋಡೇ ಇಲ್ಲ ಸರ್. ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟ್ ಅಲ್ಲಿ. ನಾನಂತೂ ನೋಡಿಲ್ಲ ಡೆತ್ ನೋಟ್ ಸರ್. ಅಲ್ಲ, ಹೆಸರು ಇದ್ದಿದ್ರೆ ನಮ್ಮ ಚಾರ್ಜ್ ಶೀಟ್ ಅಲ್ಲೇ ಹಾಕಿರೋರಲ್ಲ ಹೆಸರಿದೆ ಅಂತ. ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಹೆಸರಿದೆ ಅಂತ ಹಾಕಿಲ್ಲ ಸರ್. ನಮ್ಮ ಸಿಗ್ನೇಚರ್ಗಳು ತಗೊಂಡ್ರಲ್ಲ, ಎಲ್ಲೂ ಹಾಕಿಲ್ಲ ಸರ್. ಸರ್ ಡೆತ್ ನೋಟ್ ಬರ್ದಿರ್ಬೋದು ಸರ್. ನೋಡಿ ಸರ್, ಬರ್ದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. 60 ಕೋಟಿ ನುಕ್ಸಾನ್ ಆಗಿದೆ ಅಂತ ಬರ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್. ವ್ಯಾಪಾರ ಆದ್ಮೇಲೆ ಲಾಸ್ ಆಗುತ್ತೆ, ಅದಕ್ಕೆ ಬೇಕಾದಷ್ಟು ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ. ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್, ನಾನು ಅಣ್ಣ ತಮ್ಮಂದಿರ್ಕಿನ್ನ ಹೆಚ್ಚಾಗಿದ್ವಿ, ನಮ್ಮನ್ನ ಮೇಲೆ ಹಾಕಿದ್ರೆ ಹೆಂಗೆ ಸರ್? ಅದು ಯಾವ ನ್ಯಾಯ ಸರ್? ಅದು ನ್ಯಾಯ ಇದೆ ಸರ್. ನೀವು ಕೇಳಿದ್ರಲ್ಲ 4 ತಿಂಗಳು ಏನ್ ಮಾಡ್ತಾ ಇದ್ರಿ ಅಂತ. 4 ತಿಂಗಳು ನಾವು ವನವಾಸದಲ್ಲಿದ್ವಿ ಸರ್. ನಮಗೂ ನಮ್ಮ ತಾಯಿ ಇದ್ದಾರೆ ಸರ್, 14 ವರ್ಷದಿಂದ ಬೆಡ್ ರಿಡನ್ನು. ಅವ್ರನ್ನೂ ನೋಡ್ಕೋಬೇಕು, ಎಲ್ಲ ನೋಡ್ಬೇಕು ನಾವು. ಇವರು ಒಂದೇ ಮಾತು ಕೇಳಿದ್ರು, 4 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ ಅಂತ. ನಾನು 4 ತಿಂಗಳಿಂದ ಬರೋಕ್ಕಾಗಲ್ಲ ಸರ್. ಕಾನೂನು ನಮ್ಗೆ ತೀರ್ಮಾನ ಆಗದಿದ್ರೆ ನಾನು ಹೆಂಗ್ ಬರಲಿ ಸರ್? ಮುಂದಿನ ನಡೆ ಏನಿಲ್ಲ ಸರ್. ನಮ್ಮ ಪಾಣಿ ನಾವು ಇರ್ತೀವಿ, ಅವ್ರ ಪಾಣಿ ಅವ್ರು ಇರ್ಲಿ ಸರ್. ಮಾನಹಾನಿಗೆ ಮಾನನಷ್ಟ ಮೊಕದ್ದಮೆ 100% ಆಗ್ತೀವಿ ಸರ್. ಸರ್ ಯಾರ್ಯಾರು ನನಗೆ FIR ಮಾಡಿದಾರೋ ಅವ್ರ ಮೇಲೆ ಹಾಕ್ತೀನಿ ಸರ್. ಹೌದು ಸರ್, ಅವ್ರ ಮಗ ನನ್ನ ಮೇಲೆ ಎದುರಿಸಿದಾನಂತಲ್ಲ, ನಾವೇನೋ ಅವ್ರಿಗೆ ಥ್ರೆಟನ್ ಮಾಡಿದೀವಿ ಅಂತ. ನಾವೇನು ಥ್ರೆಟನ್ ಮಾಡೋಣ ಸರ್ ಅವ್ರಿಗೆ? ಇಟ್ ಇಸ್ ಇಂಪಾಸಿಬಲ್ ಅಲ್ಲ ಸರ್. ಜಗದೀಶ್ ಅವ್ರ ನಿಮ್ ಜೊತೆ ಚೆನ್ನಾಗಿದ್ದವರು, ಇಂಡಸ್ಟ್ರಿ ಅವ್ರ ಜೊತೆ ಕೂಡ ತುಂಬಾ ಚೆನ್ನಾಗಿದ್ರು ಅಂತ ಹೇಳಿ ಮಾತುಕತೆಗಳಿತ್ತು. ಇದ್ರ ನಡುವೆ ಇವೆಲ್ಲದರ ನಡುವೆ ದರ್ಶನ್, ಪವಿತ್ರ ಗೌಡ ಇವೆಲ್ಲ ಹೆಸರುಗಳು ಸರ್. ಪವಿತ್ರ ಗೌಡ ಹೆಸರು ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ಸರ್. ಸರ್ ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲರೂ ತಿಳ್ಕೋಬೇಕು ಇದು ಸರ್.
60 ಕೋಟಿ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು. ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ, ಜಗದೀಶ್ ಬ್ಯಾಲೆನ್ಸ್ ಶೀಟಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ 2 ಕೋಟಿ ಕೊಟ್ಟಿದ್ದೀನಿ ಅಂತ. ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು. ಪವಿತ್ರ ಗೌಡ ಒಬ್ಬರದೇ ಅಲ್ಲ, 37 ಜನ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ. ಅವನು ಬರ್ಬೇಕು 37 ಜನದಿಂದ ಅಂತ. ಅದ್ರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ. ಇಟ್ ಈಸ್ ಅವನ್ ರೆಗ್ಯುಲರ್ ಬಿಸ್ನೆಸ್ ಇರ್ಬೋದು ಸರ್. ವಿ ಡೋಂಟ್ ನೋ ವಾಟ್ ಇಸ್ ಇಟ್. ಒಟ್ಟಲ್ಲಿ ದುಡ್ಡು ಹೋಗಿರೋದು ನಿಜ. ಅದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇತ್ತ ಸರ್? ಅದು ಇಲ್ಲ ಸರ್, ಬ್ಯಾಲೆನ್ಸ್ ಶೀಟ್ ಇದೆ ಸರ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆನ್ಷನ್ ಅವ್ರ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ. ಇಲ್ಲ ಸರ್, ಅವ್ರ ಸ್ವಂತ ದುಡ್ಡು ಸರ್. ಅವ್ರ ಸ್ವಂತ ದುಡ್ಡು ಸರ್. ಸೌಂದರ್ಯ ಕನ್ಸ್ಟ್ರಕ್ಷನ್ ಅನ್ನೋ ಹೆಸರಲ್ಲ ಹೋಗಿದೆ ಅದು ಒನ್ ಸರ್, ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರು ಹೋಗಿದೆ. ಜಗದೀಶ್ ಅಕೌಂಟ್ ಇಂದ ಹೋಗಿದೆ ಸರ್. ಎಷ್ಟು ಜನಕ್ಕೆ ಹೋಗಿತ್ತು ಸರ್ ಅದು? ಅರ್ಥ ಆಗಿಲ್ಲ ಸರ್. 50 ಜನ ಇರ್ಬೋದು ಸರ್ ನಿಮ್ಮ ಪ್ರಕಾರ. ಇಂಡಸ್ಟ್ರಿಯಲ್ ಎಲ್ಲ ಸರ್ ಇಲ್ಲ ನೋಡಿ ಸರ್, ಅವ್ರು ಹೆಂಗೆ ಅಂದ್ರೆ ಸರ್, ದುಡ್ಡು ಬರೋದು ಇದೆ, ದುಡ್ಡು ಕೊಡೋದು ಇದೆ. ಸಿ ಅವ್ರ ಇಂಡಿವಿಜುವಲ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಯಾಕಂದ್ರೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ, ಅವನೇ ಸೈನ್ ಹಾಕಿದ್ದಾನೆ. ಅದು ನಾನು ಪೊಲೀಸ್ ಸ್ಟೇಷನಲ್ಲೂ ಕೊಟ್ಟಿದ್ದೀನಿ. ಈ ಪವಿತ್ರ ಗೌಡಗೆ ದುಡ್ಡು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆ ನಿಮ್ಗೆ ಇನ್ಫಾರ್ಮೇಶನ್ ಇತ್ತ ಸರ್? ಯಾವ್ದು ಕೊಟ್ಟಿದ್ದಾರೆ, ಏನೋ ಕೊಟ್ಟಿರಬಹುದು ಅನ್ನೋ ಏನೋ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಹೇಳ್ಕೊಂಡಿಲ್ಲ ಅಂತ? ಇಲ್ಲ ಸರ್, ನಮಗೂ ಗೊತ್ತಿರಲಿಲ್ಲ. ನಾವು ಇವರು ಯಾವಾಗ 60 crores ಅಲಿಗೇಷನ್ ಮಾಡಿದ್ರು, ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೆಗೆದು ನೋಡಿದ್ವಿ. ಆಡಿಟ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದರಲ್ಲಿ ಮೆನ್ಷನ್ ಆಗಿದೆ. ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು. ಹೈಲೈಟ್ ಮಾಡಿ ಅದನ್ನ ಗೊತ್ತಾಯ್ತು ಅಷ್ಟೇ ಸರ್. ನಿಮಗೆ ಕೊನೆಯ ಟೈಮ್ ಸಂದರ್ಭದಲ್ಲಿ ಕೊನೆಯ ದಿನದಲ್ಲಿ ನಿಮ್ಮ ಹತ್ರ ಡಿಸ್ಕಷನ್ ಆಗಿತ್ತಾ ಇದರ ಸಮಸ್ಯೆ ಆಗ್ತಿದೆ? ಸರ್, ಅವ್ರ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದ್ರೆ ಜಗದೀಶ್ನ ಬಿಡ್ತಾ ಇರಲಿಲ್ಲ ಸರ್. ಸರ್, ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವ್ರ ಅಸಿಸ್ಟೆಂಟ್ ಮೊಬೈಲ್ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋನು. ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳಕ್ಕೆ ಏನು ಮಾತಾಡ್ತೀವಿ ಸರ್ ನಾವು? ಅವನ್ನ ಬಿಡ್ತಾನೆ ಇರಲಿಲ್ಲ, ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್. ಮನೆ ಒಳಗಡೆ ಸಮಸ್ಯೆ ಇತ್ತು ಸರ್? ಸರ್, ಅದು ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನಿಗೆ ಗೊತ್ತು ಸರ್. ಒಟ್ನಲ್ಲಿ ಜಗದೀಶ್ ತುಂಬ ಕೆಳಗೆ ಬಂದಿದ್ದ ಸರ್. ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು. ಅವ್ರ ಮೊದಲು ನೀವೇ ನೋಡಿರ್ತೀರಾ. ಚಿನ್ನದಂತ ಕಳ್ಕೊಂಡ್ವಿ ನಾವು. ನಮಗೆ ಆಫೀಸಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಸರ್. ಒಂದೇ ಟೇಬಲು 3 ಚೇರ್ ಸರ್ ನಮ್ಮದು. ಹಾಳು ಮಾಡಿಬಿಟ್ರು ಸರ್, ಹಾಳು ಮಾಡಿಬಿಟ್ರು. ಹೇಳ್ಕೊಬಾರ್ದು, ಹಾಳು ಮಾಡಿಬಿಟ್ರು ಸರ್. ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಾನು ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಂದ. ಅಂದರೆ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ. ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್. ನೀವೇ ಮಾಡ್ಕೊಳ್ಳಿ, ನಾನು ಬೇಡ, ನನಗೆ ಆಫೀಸೇ ಬೇಡ ಅಂತೆ ಸರ್. ಯಾಕೆ ಬೇಕು ಸರ್? ಸರ್, ನಾವು ಯಾರು ಏನಿಲ್ಲ ಸರ್. ಜಗದೀಶ್ ಅವ್ರ ತಂದೆ NGF ಎಂಪ್ಲಾಯಿ, ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು. ನಾವು 3 ಜನ ಸೇರ್ಕೊಂಡು ದುಡ್ದಿರೋದು ಸರ್. ಒಂದೇ ಬಿಲ್ಡಿಂಗ್ 60 ಕೋಟಿ ಮಾರಿದ್ದೀವಿ ಸರ್. ಸರ್, ಎನಿಥಿಂಗ್ ಮೋರ್ ಸರ್? ಸರ್, ತುಂಬಾ ಜನರ ದುಡ್ಡಂತೆ ನಿಮ್ಮ ನೇಮೆ ಯಾಕೆ ತಳಕಾಗೋತು ಅಂತ ಅನಿಸ್ತಿದೆ. ಎಸ್ ಮೇಡಮ್, ನಾನು ಅದಕ್ಕೆ ಕಾರಣ ಕೊಡ್ತಾ ಇದ್ದೀನಿ ಮೇಡಮ್. ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಲಾಸ್ ಆಗ್ತಾ ಇತ್ತು. ಬೇರೆಯವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನ ಪಾರ್ಟ್ನರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವೆಲ್ಲ ಯಾವ ಲೆಕ್ಕ ಕಣ ಅಂತ ಹೇಳಕ್ಕಟ್ಟೆ. ಮೇ ಬಿ ದಟ್ ಥಾಟ್. ಇವಾಗ ಯಾಕಂದ್ರೆ ಒಬ್ಬರಿಗೆ ಏನಾದ್ರೆ ಮಗುಗೆ ಎದುರಿಸ್ತೀವಲ್ಲ, ಗುಮ್ಮ ಬರ್ತಾರೆ ಊಟ ಮಾಡಪ್ಪ ಅಂತ, ಅದು ಸಮಥಿಂಗ್ ಲೈಕ್ ದಟ್. ಐ ಡೋಂಟ್ ನೋ. ನಾವೇ ಈಸಿ ಟಾರ್ಗೆಟ್ ಅಲ್ಲ ಮೇಡಮ್. ನಾವು ಜೊತೆಗಿದ್ದು 37 ವರ್ಷದಿಂದ ಜೊತೆಗಿದ್ದೀವಿ. ಸರ್, ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್ಗಳ ಜೊತೆಗೆ ಅವ್ರ ವ್ಯವಹಾರ ಆಗಿತ್ತು ಅನ್ನೋದು ಗೊತ್ತಿಲ್ಲ. ಸೊ ಅದು ಹೇಗೆ ಏನು ಏನ್ ಸರ್? ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ಗಳ ಜೊತೆಗೆ ವ್ಯವಹಾರ ಇತ್ತು ಅನ್ನೋದು ಗೊತ್ತಿತ್ತು, ಬಟ್ ಆದ್ರೆ ಅದು ಹೇಗೆ ಏನು ಅನ್ನೋದು ನಿಮ್ಗೆ ಮಾಹಿತಿ ಸರ್? ಸರ್, ಆಮೇಲೆ ಪಿಕ್ಚರ್ ವಿಚಾರವಾಗಿ, ಅವ್ನ ಪರ್ಸನಲ್ ವಿಚಾರವಾಗಿ ನಾವು ಯಾವತ್ತೂ ಹೋಗಿದ್ದಿಲ್ಲ ಸರ್. ನೀವೇ ನೋಡಿರ್ತೀರ, ಅವ್ನು ಯಾವ ಪಿಕ್ಚರ್ ಫಂಕ್ಷನ್ಗೂ ನಾವು ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ನಾವು ಶೂಟಿಂಗಿಗೂ ಅಷ್ಟೇ ಬರ್ತಾ ಇದ್ವಿ. ಯಾವತ್ತೋ ತಿಂಗಳು ಒಂದು ಊಟ ಮಾಡಿ ಹೋಗ್ತಾ ಇದ್ವಿ. ನಂದು ಸ್ವಂತ ಬಿಸ್ನೆಸ್ಗಳಿದೆ, ಇವ್ರದ್ದು ಸ್ವಂತ ಬಿಸ್ನೆಸ್ಗಳಿದೆ. ನಾವು ಯಾರೋ ಅವ್ರವ್ರ ಬಿಸ್ನೆಸ್ಸಿಗೆ ನಾವು ಹೋಗಲ್ಲ. ಸೌಂದರ್ಯ ಕನ್ಸ್ಟ್ರಕ್ಷನ್ ವ್ಯಾಪಾರಕ್ಕೆ ಮಾತ್ರ 3 ಜನ ಒಟ್ಟಿಗೆ ಹೋಗ್ಲೇಬೇಕು. ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್, 3 ಚೇರು. ಬಟ್ ಏನು ಹೇಳಿ ಸರ್, ಅವ್ರು ಮಾಡಿರೋ ಕೆಲಸದಿಂದ ನಮ್ಮ ಲೈಫ್ ಫುಲ್ಲು ಗುಡ್ ವಿಲ್ ಆಗಲಿ, ನಾವು ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡ್ಬಿಟ್ರು ಸರ್. ಎಲ್ಲ ಅದು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋ ಗೊತ್ತಿಲ್ಲ ಸರ್. ಇವತ್ತು ನಮಗೆ ನೆಮ್ಮದಿ ಸರ್. ಇವತ್ತು ನಮ್ಮ ಹೈಕೋರ್ಟ್ ಯಾವಾಗ ಸ್ಕ್ವಾಶ್ ಮಾಡುತ್ತೋ ನಮ್ಗೆ ಇವತ್ತು ನೆಮ್ಮದಿ. ನ್ಯಾಯ ಇದೆ ಅನ್ನೋದು ನಂಬಿಕೆ ಇರಬೇಕು ಸರ್. 4 ತಿಂಗಳು ಓದಾಡಿದ್ದೀವಿ ಸರ್. 22 ದಿನ ಊಟ ಇಲ್ಲ, ತಿಂಡಿ ಇಲ್ಲ ಇದ್ವಿ. ಬೆಂಗಳೂರಲ್ಲೇ ಇದ್ವಿ. ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರಿ ನೀವು ಅಂತ.
ಸರ್ ಕಾನೂನು ನಾವು ತಲೆ ಬಗ್ಲೇಬೇಕು ಸರ್. 306 ಹಾಕಿದ್ರೆ ನಾವು ಹೆಂಗ್ ಸರ್ ನಾವು ರೋಡಲ್ಲಿ ಓಡಾಡೋಣ? ಪೊಲೀಸರು ಮನೆಗೆ ಬಂದ್ರು ಸರ್, ನನ್ನ ಮಗನ ಕರ್ಕೊಂಡು ಹೋದ್ರು. ನನ್ನ ಮಗನ ಕರ್ಕೊಂಡು ಹೋಗಿ 4 ಅವರ್ ಡ್ರಿಲ್ ಮಾಡಿದ್ರು ಸರ್. ಅವನೇನು ಸರ್ ಮಾಡ್ದ? ನನ್ನ ವೈಫು ಕೇಳಿದ್ರು, ಯಾಕೆ ಸರ್ ಬೇಕಿಲ್ಲ, ಏನು ಮಾಡಿದ್ದೀವಿ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ಇರಲಿ ಸರ್, ಕಾನೂನು ಇದೆ, ನ್ಯಾಯ ಇದೆ, ಆ ಭಗವಂತನ ಮೇಲೆ ನಂಬಿಕೆ ಇತ್ತು. ಇವತ್ತು ವಿ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು, ನಿಮ್ಮ ಮುಂದೆ ಕೂತಿದ್ದೀವಿ. ಏನು ಸರ್? ಸರ್ ಇವಾಗ ಏನಿಲ್ಲ ಸರ್, ನಾವೊಂದು ಮಗನ ಎಂಗೇಜ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ವೀಕ್ ಮಗನ ಎಂಗೇಜ್ಮೆಂಟ್ ಇದೆ. ಎಂಗೇಜ್ಮೆಂಟ್ ಆದಮೇಲೆ ಕೂತ್ಕೊಂಡು ನಮ್ಮ ಲಾಯರ್ ಸಾರ್ ಹೆಂಗೆ ಹೇಳ್ತಾರೋ ಅದು ಮಾಡ್ತೀವಿ ಸರ್. ಎನಿಥಿಂಗ್ ಮೋರ್ ಸರ್? ಸರ್ ಒಂದು ನಿಮಿಷ, ನಮ್ಮ ಲಾಯರ್ ಸರ್ ಮಾತಾಡ್ತಾರೆ ಸರ್. ಈ ಕೇಸ್ನಲ್ಲಿ ಟೋಟಲಿ ಕಂಪ್ಲೇಂಟ್ ಈಸ್ ಅನ್ ಆಂಬಿಗಸ್ ಕಂಪ್ಲೇಂಟ್. Ambiguous complaint. Complaint is not inspires any confidence regarding the contents of the 306. ಇದರಲ್ಲಿ ಏನು ಹೇಳ್ತಾರೆ, 14/4/2024 ಸೂಯಿಸೈಡ್ ಮಾಡ್ಕೊತಾರೆ ಜಗದೀಶ್. ಅವತ್ತೊಂದು ದಿವಸ 176 ಪ್ರೊಸೀಡಿಂಗ್ಸ್ ಎಲ್ಲ ಪೊಲೀಸ್ ಅವ್ರು ಮಾಡ್ತಾರೆ. ಅವ್ರ ಮುಂದೆ ಇವರೇ ಇರ್ತಾರೆ, ಇವ್ರು ಇರ್ತಾರೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಕಂಪ್ಲೇಂಟ್ ಕೊಡೋದಿಲ್ಲ, ಅಲಿಗೇಷನ್ ಏನೂ ಇಲ್ಲ. ಅವತ್ತು 38 ದಿವಸ ಆದಮೇಲೆ ಅಲಿಗೇಷನ್ ಮಾಡ್ತಾರೆ. ಯಾವಾಗ ಮೊದಲೇ ಗೊತ್ತಿತ್ತು ಈ ವಿಷಯಗಳು ನನಗೆ ಹೇಳ್ತಾ ಇದ್ರು ಅನ್ನೋ ರೀತಿ ಅಲಿಗೇಷನ್ ಮಾಡ್ತಾರೆ. ಗೊತ್ತಿದ್ರೆ ನೀವು 14ನೇ ತಾರೀಕು ಯಾಕೆ ಹೇಳಲಿಲ್ಲ ಪೊಲೀಸರಿಗೆ? 38 ದಿವಸ ಆದಮೇಲೆ ಹೆಂಗೆ ಹೇಳಿದ್ರಿ? ಅವತ್ತೇ ಪೊಲೀಸ್ ಅವರು ಇದ್ರು. 176 ಪ್ರೊಸೀಡಿಂಗ್ಸ್, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ಸ್ ಮಾಡಿದಾಗ ಪೊಲೀಸ್ ಅವರು ಇದ್ರು, ಇವರಿದ್ರು, ಒಮ್ಮಣ್ಣ ಇದ್ರು, ನಿಮ್ಮೆಲ್ಲ ನೆಂಟರು ಇದ್ರು. ನೀವು ಮಾಡಲಿಲ್ಲ ಅಲಿಗೇಷನ್ 38 ದಿವಸ. ಆಫ್ಟರ್ ಥಾಟ್ ಅಲ್ವಾ ಇದು? ದಟ್ ಹ್ಯಾಸ್ ಬೀನ್ ಆಗಿದೆ. ಆಮೇಲೆ 38 ದಿವಸ ಆದಮೇಲೆ 18ನೇ ತಾರೀಕು ನಮ್ಮ ಮನೆಯಲ್ಲಿ ಇದೇನು ಹುಡುಕ್ತಾ ಇದ್ದೆ, ಏನು ಬೀರೂನಲ್ಲಿ. ಆವಾಗ ಒಂದು ಲೆಟ್ರ್ ಸಿಕ್ತು. ಆ ಲೆಟ್ರು ನಮ್ಮ ಯಜಮಾನರು ಡೆತ್ ನೋಟ್ ಬರ್ತಿದ್ರು, ಗೊತ್ತಾಯಿತು. ಫಂಕ್ಷನ್ ಅಂದರೆ ಇದು ಏನು ಫಂಕ್ಷನ್ನು, ರಿಚುವಲ್ಸ್, ಏನು ಸತ್ತ ಮೇಲೆ ರಿಚುವಲ್ಸ್ ಮಾಡ್ತಾರಲ್ಲ ಅದಕ್ಕೆ ಅಂತ. ಸೊ ಅದು 11ನೇ ದಿವಸ ಅಲ್ಲ, 1 ತಿಂಗಳು ಅಲ್ಲ, 6 ತಿಂಗಳು ಅಲ್ಲ. ಯೂಶುವಲ್ ಆಗಿ ರಿಚುವಲ್ಸ್ ಮಾಡೋದು 11 ದಿವಸ, 1 ತಿಂಗಳು, 6 ತಿಂಗಳು ಹಂಗೆ ಮಾಡ್ತಾರೆ. ಇದು ಹಂಗಾಗಿಲ್ವಲ್ಲ. 18ನೇ ತಾರೀಕು ಹಂಗೆ ಅದು ಯಾವುದಕ್ಕೂ ಬರೋದಿಲ್ಲ. ಸೊ ಇಟ್ ಇಸ್ ಟೋಟಲಿ ಅನ್ಅಂಬಿಗಸ್. ಆಮೇಲೆ 306 ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಂತ ಇಂಡಿಯನ್ ಪಿನಲ್ ಕೋಡ್ ನೆಕ್ಸ್ಟ್. ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಣೆ ಮಾಡಬೇಕು. ಏನು ಪ್ರೇರೇಪಣೆ ಮಾಡಿದ್ದಾರೆ ಇವರು? ಅದಕ್ಕೆ ಇನ್ಸ್ಟಿಗೇಷನ್ ಮಾಡಬೇಕು. 107 ಅಂತ ಇಂಡಿಯನ್ ಪಿನಲ್ ಕೋಡ್ ಕಂಟೆಂಟ್ಸು ಪ್ರೂವ್ ಆಗಬೇಕು. 107 ಏನು ಹೇಳ್ತಾರೆ, ವಿತ್ ಇಂಟೆನ್ಷನ್ ಇರಬೇಕು ನಿಮ್ಮಲ್ಲಿ, ಮೋಟಿವ್ ಮೆನ್ಸರಿಯ ಇರಬೇಕು. ಏನು, ಇವನು ನನ್ನ ಈ ಎಫರ್ಟ್ಸಿಂದ ಅವ್ನು ಸಾಯಬೇಕು ಅನ್ನೋ ಮನಸ್ಸು ನಿನಗಿರ್ಬೇಕು. ಆ ರೀತಿ ನೀನು ಎಫರ್ಟ್ಸ್ ಆಗಿರ್ಬೇಕು. ಅದಾಗ್ತಾರೆ ಮಾತ್ರ 306 ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಪಾರ್ಟ್ನರ್ಶಿಪ್ನಲ್ಲಿ ಲಾಸ್ ಆಯಿತು ಅವ್ನು ಸತ್ತೋದ್ರೆ ಅವ್ನು ನನ್ನಲ್ಲಿ ನಿಮ್ಮೆಲ್ಲ ಆಗ್ತದೆ, ಏನು ಜವಾಬ್ದಾರಿ ಅದಕ್ಕೆ? ಲಾಸ್ ಆದವರಲ್ಲಿ ಸತ್ತೋಗ್ತಾ ಇದ್ರೆ ಯಾರು ಇರೋದೇ ಇಲ್ಲ. ಸೊ ಆ್ಯಕ್ಟ್ ಪ್ರಕಾರ ಇನ್ಗ್ರೀಡಿಯೆಂಟ್ಸು ಕಾನ್ಸ್ಟಿಟ್ಯೂಟ್ ಆಗಿಲ್ಲ ಅಫೆನ್ಸ್ಗೆ ಅನ್ನೋದು ನಮ್ಮ ವಾದ. ಆಮೇಲೆ ಇದರಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಸಾಹೇಬ್ ನಾಗೇಶ್ ಸಾಹೇಬರು, ಸಿ ವಿ ನಾಗೇಶ್ ಸಾಹೇಬರು ವಾದ ಮಾಡಿಸ್ತಾರೆ. ಇದೇ ಪಾಯಿಂಟ್ ಮೇಲೆ ಇದು ಒಂದು ಆಂಬಿಗಸ್ ಕಂಪ್ಲೇಂಟ್. ಸಿ, ಕಂಪ್ಲೇಂಟ್ ಇನ್ಸ್ಪೈರ್ಸ್ ಎ ಕಾನ್ಫಿಡೆನ್ಸ್ ದಟ್ ಇಟ್ ಮೈಟ್ ಹ್ಯಾವ್ ಬೀನ್ ಹ್ಯಾಪೆಂಡ್. ಪ್ರೈಮಾ ಫೇಸಿ ಮೆಟೀರಿಯಲ್, ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿದೆ ಅನ್ನೋ ಒಂದು ಮನಸ್ಸು ಬರಬೇಕು ಸಾಹೇಬರಿಗೆ. ಅದು ಈ ಕಂಪ್ಲೇಂಟ್ನಲ್ಲಾಗಲಿ ಥ್ರೂ ಔಟ್ ದಿ ಇನ್ವೆಸ್ಟಿಗೇಷನ್ ಕಾನ್ಫಿಡೆನ್ಸ್ ಇನ್ಸ್ಪೈರ್ ಆಗಲಿಲ್ಲ. ಆ ರೀತಿ ಯಾವುದೇ ಒಂದು ದಾಖಲಾತಿಗಳನ್ನು ಸಹ ಅವ್ರು ಕೊಟ್ಟಿಲ್ಲ. ಆನ್ ದಿ ಬೇಸಿಸ್ ಆಫ್ ಸಚ್ ಎ ದಿಸ್ ಒನ್ ದಿ ಹೈಕೋರ್ಟ್ ಹ್ಯಾಸ್ ಕ್ವಾಶ್ಡ್ ದಿ ಎಂಟೈರ್ ಕಂಪ್ಲೇಂಟ್.